ಕರ್ಣ. ಅಜ್ಜಿ ಇನ್ನೂ ಮಲಗಿಲ್ಲ ನೀವು? ಇಲ್ಲ, ನೀನೇನು ಇಷ್ಟೊತ್ತಲ್ಲಿ ಇನ್ನು ಮಲಗಿಲ್ವಾ? ಸ್ವಲ್ಪ ನೀರು ಬೇಕಾಗಿತ್ತು, ತಗೊಂಡ್ ಬರಕ್ಕೆ ಹೋಗ್ತಾ ಇದ್ದೆ. ಬಿಸಿನೀರ ಕೊಡು, ನಾ ಕಾಸ್ಕೊಂಡ್ಬರ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ತಗೊಂಡು ಬರ್ತೀನಿ. ಏನಾಯ್ತು, ಯಾಕೆ ಟೆನ್ಷನ್ ಇದ್ದೀರಾ? ಅದು ನಿಧಿ ಇನ್ನೂ ಮನೆಗೆ ಬಂದಿಲ್ಲ. ಇನ್ನೂ ಬಂದಿಲ್ವಾ? ಹೇಳೋದಲ್ವಾ? ನಿನ್ ತಲೆಗೆ ಯಾಕೆ ಸುಮ್ಮನೆ ಚಿಂತೆ ಕೊಡಬೇಕು ಅಂತ ನಾನೇ ಸುಮ್ಮನೆ ಇದ್ದೆಪ್ಪ. ಒಂದು ನಿಮಿಷ ಫೋನ್ ಮಾಡ್ತೀನಿ ರೀ. ಅಯ್ಯೋ, ನಾನು 100 ಸಲ ಫೋನ್ ಮಾಡಿದ್ದೀನಪ್ಪ, ತಗೊಳ್ತಾನೆ ಇಲ್ಲ ಅವಳು. ಮತ್ತೆ ಎಲ್ಲಿ ಹೋಗಿದ್ದಾರೆ ಅವರು? ಯಾರು ಗೊತ್ತು, ಗೊತ್ತಿಲ್ಲ. ಬಾಲಕ್ ಬೆಂಕಿ ಬಿದ್ದಿರೋ ಥರ ಸುಮ್ಮನೆ ಓಡಾಡ್ತಾನೆ ಇರ್ತಾಳೆ. ಏನು ಕೇಳಿದ್ರು ಉತ್ತರನೇ ಕೊಡಲ್ಲ. ಯಾವುದೋ ಹೊತ್ತಲ್ಲಿ ಬರ್ತಾಳೆ, ಕೇಳಿದ್ರೆ ಏನೇನೋ ಹೇಳ್ತಾಳೆ. ಇಷ್ಟು ಲೇಟ್ ಆಗಿದೆ? ಹೌದಪ್ಪ, ಯಾವತ್ತೂ ಇಷ್ಟು ಲೇಟ್ ಮಾಡಿರಲಿಲ್ಲ. ಅದಕ್ಕೆ ನನಗೆ ಗಾಬರಿ ಆಗ್ತಾ ಇದೆ. ನಾನು ನೋಡ್ತೀನಿ ರೀ. ಅಜ್ಜಿ ನೀವೇನು ಚಿಂತೆ ಮಾಡಬೇಡಿ, ನಾನು ನೋಡ್ತೀನಿ. ಒಂದು ನಿಮಿಷ, ನೀನು ಜವಾಬ್ದಾರಿ ತಗೊಳ್ತೀಯ ಅನ್ನೋದಾದರೆ ನನಗೆ ಅರ್ಧ ಚಿಂತೆ ಕಳೆದ ಹಾಗೆ. ಆದರೆ ಒಂದು ವಿಷಯ ಹೇಳಿ ಅಜ್ಜಿ. ಇದು ನಿಮ್ಮ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ. ಇದರಲ್ಲೇನಿದೆ? ಇಲ್ಲಪ್ಪ, ಇದೆಲ್ಲ ಸೂಕ್ಷ್ಮಗಳು ನಿನಗೆ ಅರ್ಥ ಆಗುತ್ತೋ ಇಲ್ವೋ. ಈಗಾಗಲೇ ನಾವು ಬೇರೆಯವ್ರ ಮನೇಲಿದ್ದೀವಿ. ಇದೇ ಮುಂದುವರೆದ್ರೆ ನಾನಾ ಅರ್ಥಕ್ಕೆ ಎಡೆ ಮಾಡಿಕೊಟ್ಟಾಗತ್ತಲ್ವಾ. ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಕರ್ಣ, ನಮ್ಮನೇಲಿದ್ದಾಗ ನಿಧಿ ಆಗಲಿ ನಿತ್ಯ ಆಗಲಿ 7 ಗಂಟೆ ಮುಂಚೆ ಮನೆ ಸೇರ್ಕೊಂಡ್ಬಿಡೋರು. 1 ನಿಮಿಷನೂ ತಡ ಮಾಡ್ತಿರ್ಲಿಲ್ಲ. ನನ್ನ ಮಾತನ್ನು ನಂಬಪ್ಪ ಕರ್ಣ. ಅಜ್ಜಿ ಯಾಕೆ ಹೀಗೆ ಹೇಳ್ತಿದ್ದೀರಾ? ನಿಧಿ ಹೀಗೆ ಮಾಡಿದಾಳೆ ಅಂತ ನಿತ್ಯ ಏನೇನೋ ಅನ್ಕೋಬಾರ್ದು. ಆಮೇಲೆ ನೀನು ಅಜ್ಜಿ ಪ್ಲೀಸ್, ಖಂಡಿತ ನಂಗೆ ಆ ಥರ ಯೋಚನೆ ಎಲ್ಲ ಬರಲ್ಲ. ನಿಧಿಯವ್ರು ಯಾಕೆ ಫೋನ್ ರಿಸೀವ್ ಮಾಡಿದಿಲ್ಲ ಅಂತ ನನಗೂ ಗೊತ್ತಾಗ್ತಿಲ್ಲ. ನೀವು ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡಿ. ಸರಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. 1 ನಿಮಿಷ, ನಾನು ನಿನ್ನ ಜೊತೆ ಬರಲ್ಲ? ಬೇಡ, ನೀವು ಆರಾಮಾಗಿ ಮಲ್ಕೊಳ್ಳಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ರೀ ಕಮಲಮ್ಮರ, ಈಚೆ ಕರ್ಕೊಂಡ್ ಬನ್ನಿ ಅವ್ರನ್ನ. ಬನ್ನಿ ಗರ್ಲ್ಸ್, ಬನ್ನಿ. ರೇ ಜಯರಾಮ್, ಬನ್ರಿ ಇಲ್ಲಿ. ಒಂದು ಒಳ್ಳೆ ಸಾಂಗ್ ಹಾಕ್ರಿ. ಸರ್, ಇದು ಪೊಲೀಸ್ ಸ್ಟೇಷನ್ನು, ಹಾಗೆಲ್ಲ ಮಾಡೋದು ತುಂಬ ತಪ್ಪಾಗುತ್ತೆ ಸರ್. ಜಯರಾಮ, ಹಾಕು ಅಂದರೆ ಹಾಕಬೇಕು, ಸರಿನಾ ತಪ್ಪು ಅಂತ ಡಿಸೈಡ್ ಮಾಡೋನು ನಾನು. ಅಧಿಕಾರ ಇದೆ ಅಂತ ಅಹಂಕಾರ ತೋರಿಸೋದು ತಪ್ಪಾಗುತ್ತೆ ಸರ್. ಪ್ಲೀಸ್ ನನ್ನ ಮಾತು ಕೇಳಿ ಸರ್. ಏನೋ ಅಹಂಕಾರನ? ಈಗ ನೋಡು ರೈ, ಈ ಜಾಗನ ನಿನ್ನ ಜಾಗ ಅಂತ ತಿಳ್ಕೊ. ಕಸ್ಟಮರ್ಸ್ನೆಲ್ಲ ನಿನ್ನ ಕಲ್ಪನೆಲೇ ತನ್ಕೋ. ಡ್ಯಾನ್ಸ್ ಆಡು. ಈ ಜಾಗ ಇರೋದು ನ್ಯಾಯ ಕೊಡ್ಸಕ್ಕೆ ಅನ್ಕೊಂಡೆ, ಆದ್ರೆ ನೀವೇ ಅನ್ಯಾಯ ಮಾಡ್ತಿದ್ದೀರಲ್ಲ ಸರ್. ಯಾವ ತಪ್ಪು ಮಾಡ್ದಿರೋ ನನ್ಗೆ ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಿದ್ದೀರಾ ಸರ್? ಹೇಳಿ ಸರ್. ಓಹೋ, ಕಾರಣ ಬೇರೆ ಹೇಳ್ಬೇಕಾ ಮೇಡಮ್ ನಿಮ್ಗೆ? Entertainment, entertainment, entertainment. We need entertainment. ನೀನೀಗ ಡ್ಯಾನ್ಸ್ ಮಾಡಲೇಬೇಕು. ಮಿಸ್ಟರ್ ಜಯರಾಮ್, ಪ್ಲೇ ದಿ ಸಾಂಗ್. ಸರ್, ಸ್ವಲ್ಪ ವಾಲ್ಯೂಮ್ ಜಾಸ್ತಿನೇ ಇರಲಿ. ಹೌದಾ? ಓಕೆ, ಪ್ಲೇ ಮಾಡಿಪ್ಪ. ಯಾಕೆ ಸುಮ್ಮನೆ ನೋಡ್ತಾ ಇದ್ದೀರಾ? ಸರ್, ನೀವಿಬ್ಬರು ಸೇರಿಕೊಂಡು ಸ್ಟೇಷನಲ್ಲಿ ಏನು ಮಾಡ್ತಾ ಇದ್ದೀರಾ ಸರ್? ಆ ಹುಡುಗಿ ನನ್ನ ಮಗಳಿದ್ದ ಹಾಗೆ ಸರ್. ಮಗಳಿಗೇನಾದರೂ ಅನ್ಯಾಯ ಆದರೆ ನಾನು ಅದನ್ನು ಸಹಿಸ್ಕೊಂಡಿರೋಕ್ಕಾಗಲ್ಲ ಸರ್. ಮಿಸ್ಟರ್ ಜಯರಾಮ್, ಇವಳು ನೋಡಿದ್ರೆ ನಿನ್ನ ಮಗಳು ನೆನಪಾಗ್ತಾಳ? ಇವಳ ಥರ ನಿನ್ನ ಮಗಳು ಏನಾದರೂ ದಂಧೆಗಿದೆ ಮಾಡ್ತಾಳ ಹೇಗೆ? ಮಗಳ ಬಗ್ಗೆ ಆಗಲಿ, ಬೇರೆ ಯಾವುದೇ ಹೆಣ್ಮಕ್ಳ ಬಗ್ಗೆ ಆಗಲಿ ಹಗುರವಾಗಿ ಮಾತಾಡಿದ್ರೆ ನಾನು ಸುಮ್ಮನಿರ್ತೀನಿ ಅಂತ ನೀವು ಅನ್ಕೋಬೇಡಿ. ನನ್ನ ಮೈ ಮೇಲಿರೋ ಬಟ್ಟೆ, ನನಗೆ ಬರೋ ಸಂಬಳ ನಿಮಗಿಂತ ಕಡಿಮೆ ಇರಬಹುದು,
ಆದರೆ ನನ್ನ ಸ್ವಾಭಿಮಾನ ಯಾವತ್ತೂ ಕಮ್ಮಿ ಆಗಲ್ಲ. ನನ್ನ ಸಂಬಂಧಕ್ಕೆ, ನನ್ನ ಸ್ವಾಭಿಮಾನಕ್ಕೆ ಬೆಲೆ ಬೇರೆನೇ ಇದೆ. ಸರಿಯಾಗಿ ಮಾತಾಡಿ. ಹೌದಾ? ಎಷ್ಟು ಬೆಲೆ ಇದೆ ಅಂತ ನಾನು ನೋಡ್ತೀನಿ. ಏನಿದು ಇಷ್ಟೊತ್ತಾದ್ರೂ ಫೋನ್ ಬಂದಿಲ್ವಲ್ಲ? ಏನಾದರೂ ಆಗಿರ್ಬೋದಾ? ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಆಗಿರಲ್ಲ. ಕರ್ಣಂಗೆ ನಾನೇ ಕಾಲ್ ಮಾಡಿ ಕೇಳ್ತೀನಿ. ಕರ್ಣ, ಏನಾಯ್ತು? ನಿಧಿ ಹೇಗಿದ್ದಾಳೆ? ನಿತ್ಯ, ಅದು ನೀವು ಭಯ ಪಟ್ಕೋತೀರ ಅಂತ ನಾನು ಸುಳ್ಳು ಹೇಳಿದೆ. ನಿಧಿ ಇನ್ನೂ ಎಲ್ಲಿದ್ದಾರೆ ಅಂತ ಗೊತ್ತಾಗಿಲ್ಲ. ನಾನು ಇನ್ನೂ ಹುಡುಕ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ದೀರಾ ನೀವು? ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಅಂದ್ರೆ? ಪ್ಲೀಸ್ ಕರ್ಣ, ನನ್ನ ಹತ್ರ ಏನು ಮುಚ್ಚಿಡ್ಬೇಡಿ. ದಯವಿಟ್ಟು ಏನಾಗ್ತಿದೆ ಅಂತ ಹೇಳಿ. ನಿಧಿನ ಟ್ರೇಸ್ ಮಾಡ್ತಾನೆ ಇದ್ದೀನಿ. ಇನ್ನೂರು ಎಲ್ಲಿದ್ದಾರೆ ಅಂತ ಗೊತ್ತಾಗಿಲ್ಲ. ಮತ್ತೆ ಟೆನ್ಷನ್ ಮಾಡ್ಕೋಬೇಡಿ, ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ತೀನಿ. ಯಾಕೋ ಬೇರೆ ತರ ಆಗ್ತಿದೆ. ಎಲ್ಲಿದ್ರ ಹೇಳಿ, ನಾನು ಬರ್ತೀನಿ. ನೋಡಿ, ಈ ಟೈಮಲ್ಲಿ ಓಡಾಡ ಹೋಗಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಡಿ. ಪ್ಲೀಸ್, ನನಗೆ ನನ್ನ ತಂಗಿ ಮುಖ್ಯ. ನನಗೇನಾದ್ರೂ ನಾನು ಸಹಿಸ್ಕೋತೀನಿ. ನನಗೆ ಬರ್ತೀನಿ ಅಷ್ಟೇ. ಮೊದಲು ಎಲ್ಲಿದ್ದೀರಾ ಹೇಳಿ. ನಿತ್ಯ, ನಿಮ್ಗೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಲ್ವಾ? ಹುಡುಕ್ತೀನಿ ಅಂತ ಹೇಳಿದ್ಮೇಲೆ ಯಾಕೆ ಹೀಗೆ ಮಾಡ್ತಿದ್ದೀರಾ? ಏನೇ ಆದರೂ ಸರಿ, ನಾನು ಅವ್ರನ್ನ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ. ನೋಡಿ, ಅವ್ರಿಗೆ ಏನೂ ಆಗಕ್ಕೆ ಬಿಡಲ್ಲ. ಓಕೆನಾ? ಆದ್ರೆ ನಾನು ನಂಬ್ತಿರಲ್ವಾ ನಿತ್ಯ? ನಂಬ್ತೀನಿ, ಆದ್ರೆ ಹಾಗಿದ್ರೆ ಸಮಾಧಾನವಾಗಿ ನಿಮ್ಮ ಮನೇಲೇ ಕಾಯ್ತೀರಿ. ನಾನು ಕರ್ಕೊಂಡು ಬರ್ತೀನಿ.